ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ದಟ್ಟ ಕಾರ್ಮೋಡ ಆವರಿಸಿದ್ದು ಕಾಪು ಹೆಬ್ರಿ ಮತ್ತು ಕಾರ್ಕಳ ಭಾಗದಲ್ಲಿ ವಿಪರೀತ ಮಳೆ ಸುರಿದಿದೆ. ದಾಖಲೆಯ ಮಳೆಯಿಂದ ನದಿ ಪಾತ್ರದಲ್ಲಿ ನೆರೆಯ ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ. ಇನ್ನು ಜನ ಕೂಡ ಭಯದಲ್ಲೇ ಜೀವನವನ್ನ ಕಟ್ಟಿಕೊಂಡವರು. ನದಿಯ ಮಟ್ಟ ಹೆಚ್ಚಾಗೋದೇ ಗೊತ್ತಾಗೋದಿಲ್ಲ. ನದಿಯನ್ನ ಅವಲಂಬಿಸಿಕೊಂಡೇ ಜೀವನ ಮಾಡುವಂತಹ ನಾವು ದೋಣಿ ಒಳಗೆ ಕೂತು ರಾತ್ರಿ ಹಗಲು ದಿನವನ್ನ ಕಳೀತಾ ಇದ್ದೀವಿ ಅಂತ ಗ್ರಾಮಸ್ಥರು ತಮ್ಮ ಪರಿಸ್ಥಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಈ ಪ್ರಮಾಣದಲ್ಲಿ ಮಳೆ ನೆರೆಯಾದರೂ ಜಿಲ್ಲಾ ಉಸ್ತುವಾರಿ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಳಿವೇ ಇಲ್ಲ. ಬೆಂಗಳೂರು ಮತ್ತು ಬೆಳಗಾವಿಯಲ್ಲಿ ಕೂತು ಜಿಲ್ಲಾಡಳಿತದ ಮೂಲಕ ಆದೇಶಗಳನ್ನ ಕೊಡ್ತಾ ಇದ್ದಾರೆ ಅಂತ ಇಲ್ಲಿನ ಸ್ಥಳೀಯರು ಕಿಡಿಕಾರಿದ್ದಾರೆ. ಕ್ಷೇತ್ರದಲ್ಲಿ ಜೀವನವನ್ನು ಮಾಡುವವರು ಮಳೆಗಾಲ ಬಂತು ಅಂದರೆ ಅವರಿಗೆ ಹಲವಾರು ವರ್ಷಗಳಿಂದ ಸಮಸ್ಯೆಯ ಬಗ್ಗೆ ಗೊತ್ತಿರ್ತದೆ. ಆದರೆ ಆತಂಕ ಇದ್ದೇ ಇರ್ತದೆ. ಯಾಕಂದರೆ ಘಟ್ಟ ಪ್ರದೇಶದಲ್ಲಿ ವಿಪರೀತವಾದ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಕಡಲ ತೀರದಲ್ಲಿ ನದಿಗಳು ತುಂಬಿ ಹರಿತದೆ ಅನ್ನುವಂಥದ್ದು. ಸರ್, ನಿಮ್ಮ ಒಂದು ಜೀವನ ಭಾಳ ಆತಂಕದಲ್ಲೇ. ಯಾವಾಗ ನೆರೆ ಬರ್ತದೆ ಅದು ಇದು ಗಮನಕ್ಕೆ ಬರೋದಿಲ್ಲ, ಹೇಳಲಿಕ್ಕೆ ಆಗೋದಿಲ್ಲ. ಮತ್ತೆ ಅಂದರೆ ರಾತ್ರಿ ಮಳೆ ಬಂದರೆ ಬೆಳಿಗ್ಗೆ ಇರೋದಿಲ್ಲ. ರಾತ್ರಿ ಹೇಳುವಾಗ ಮನೆ ಹತ್ತಿರ ನೀರು ಬರ್ತದೆ. ಇಲ್ಲಿ ಮಳೆ ತುಂಬ ಕಮ್ಮಿ ಆದರೆ ಮೇಲೆ ಕಾರ್ಕಳ ಆಚೆಯಿಂದ ನೀರು ಇಲ್ಲಿಗೆ ಬರುವುದು. ಆದರೆ ಕಾರ್ಕಳದಲ್ಲಿ ಮಳೆ ಆದರೆ ಇಲ್ಲಿ ಬರ್ತದೆ, ಆ ನೀರು ಇಲ್ಲಿ ಬರ್ತದೆ. ಅಲ್ಲಿಂದ ಇಲ್ಲಿ 21 ಮನೆ, ಕೆಲವು ಮನೆ ಬಿಡ್ತಾರೆ, ಕೆಲವು ಮನೆಯಲ್ಲಿ ಕುತ್ಕೊಳ್ತಿರ್ತಾರೆ ದೋಣಿ ಇರುವವರು. ಮತ್ತೆ ಕೆಲವರು ಬೇರೆ ಬೇರೆ ಮನೆ ಹೋಗ್ತಾರೆ. ನಾವು ಸಹ ಹೋಗಿದ್ದೇನೆ. ನನ್ನ ಮನೆಯಲ್ಲಿ ತುಂಬ ನೀರಿತ್ತು. ಬೆಳಿಗ್ಗೆ ಬಂದು ಅಲ್ಲಿ ಗುಡಿಸುವಾಗ ನೆರೆ ಬಂದವರು ಚಿಂತೆ ಇಲ್ಲ, ಅದು ಅದರ ಕೆಸರು ಹೋಗುವಾಗ ಅದು ಭಾರಿ ಚಿಂತೆ ಆಯಿತು. 4 ಕೋಣೆಯಲ್ಲಿ ಹೌದು, ಕೆಸರು ಎರಡಲ್ಲ, ಒಂದು 8 ಸಲ ಬರ್ತದೆ. ಹೇಳಲಿಕ್ಕೆ ಆಗುದಿಲ್ಲ. ನದಿಯ ಪಕ್ಕದಲ್ಲೇ ಮನೆ ಇದೆ, ಅಲ್ಲೇ ಮನೆಯಲ್ಲಿ ನೋಡಿದ್ರಲ್ಲ ಎಲ್ಲರಿಗೂ ಒಂದೇ 21 ಮನೆ ಒಂದೇ ಲೆಕ್ಕದಲ್ಲಿ ಕಟ್ಟಿ ಪಂಚಗಾಂಕಿದು ಒಂದೇ ಲೆಕ್ಕದಲ್ಲಿ 21 ಮನೆ. ರಘುಪತಿ ಭಟ್ರು ಶಾಸಕರು ಇರುವಾಗ ಮತ್ತು ಅದರ ಮಠದ ಅವ್ರ ಜಾಗ ಕೊಟ್ಟದ್ದು ಭಜನಾ ಮಂದಿರಕ್ಕೆ ಒಂದು 10 ಸೆಂಟ್ ಜಾಗ ಕೊಟ್ಟಿದ್ದಾರೆ. ನಮ್ಮ 81 ಅಲ್ಲಿ ತೋರ್ತದೆ. ಅದೇ 81 ವರ್ಷ ಆಯ್ತು. ಅಲ್ಲ, ಈಗ ನೀವು ಈ ನದಿ ಪಕ್ಕದಲ್ಲೇ ಇದ್ದೀರಿ. ಇಲ್ಲಿಂದ ಬಿಟ್ಟು ಬೇರೆ ಎಲ್ಲಾದ್ರೂ ಊರು ಬಿಟ್ಟು ಹೋಗುವ, ಬೇರೆ ಸೇಫ್ ಪ್ಲೇಸಿಗೆ ಹೋಗುವ ಅಂತ ಅನಿಸುದಿಲ್ವಾ? ಇಲ್ಲೇ ಇರುದಾ? ಹೆಂಗಸರನ್ನು ಕಳಿಸ್ತೇವೆ ನಾವು. ಅಲ್ಲಿ ಒಳಗೆ ಏನಾದ್ರು ಚೇರ್ ಹಾಕಿ ಮಲಗ್ತೇವೆ. ನಿದ್ದೆ ಬರೋದಿಲ್ಲ. ಅವರು ಬೇರೆ ನಮ್ಮ ಸಂಬಂಧಿ ಮನೆಗೆ ಹೋಗ್ತಾರೆ. ಅಲ್ಲ, ಪರ್ಮನೆಂಟ್ ಆಗಿ ಊರು ಬಿಟ್ಟು ಹೋಗುವಂತ ಇಲ್ಲ. ಏಕೆಂದರೆ ಇಲ್ಲಿ ಅಲ್ಲಿ ದೋಣಿ ಉಂಟು. ಏನಾದರೂ ದೋಣಿಯಲ್ಲಿ ಕೂತ್ಕೊಳ್ಬೋದು, ಅಷ್ಟು ನೀರು ಬಂದರೆ. ನಮ್ಮ ಅಂಗಳಕ್ಕೆ ದೋಣಿ ಬರ್ತದೆ. ಇಲ್ಲಿ 5-6 ದೋಣಿ ಉಂಟು. ಇಲ್ಲಿ ಇದ್ದವರು ನಮ್ಮ ಫ್ರೆಂಡ್ಶಿಪ್ನವರೇ, ನಮ್ಮ ಮನೆ ಹತ್ತಿರದವರೇ. ಅವರೆಲ್ಲ ಎಲ್ಲರನ್ನು ಕೇಳ್ತೇವೆ. ಊರು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ಇವರು ನಮ್ಮ ಬದಿ ಹತ್ತಿದವರು. ನಾವು ನೋಡಬಹುದು ದೃಶ್ಯಗಳಲ್ಲಿ ಈಗಿನ ಯುವಕರು ಕೂಡ ಆರಾಮ್ಸೆ ದೋಣಿಯನ್ನು ನಡೆಸಿಕೊಂಡು ಮಳೆಗಾಲದಲ್ಲೂ ಕೂಡ ಫಿಶಿಂಗ್, ಅದರ ಜೊತೆಗೆ ತೆಂಗಿನಕಾಯಿ ಹೆಕ್ಕುವುದು, ಈ ಥರದ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿಯ ಜನ ಹೇಳುವ ಪ್ರಕಾರ ನಮಗೆ ಈ ಥರದ ಮಳೆ ಮತ್ತು ನೆರೆ ಅನುಭವ ಸಾಕಷ್ಟು ವರ್ಷಗಳಿಂದ ಆಗ್ತಾ ಇದೆ. ಆದರೆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಮತ್ತು ಕಾರ್ಕಳ ಹೆಬ್ರಿ ಭಾಗದಲ್ಲಿ ವಿಪರೀತ ಮಳೆ ಬಂದು ಸಮುದ್ರದಲ್ಲಿ ಗಾಳಿಯ ಒತ್ತಡ ಇದ್ದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಮನೆಯ ಅಂಗಳಕ್ಕೆ, ಮನೆಯೊಳಗೆ ನೀರು ಬರ್ತದೆ. ಅದು ಮಾತ್ರ ಆತಂಕ ಅನ್ನುವಂಥ ಮಾತುಗಳನ್ನು ಜನ ಆಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.